ವಾಣಿಜ್ಯ ಸಿಲಿಂಡರ್ ಬಳಿಕ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ 1 ಲೀಟರ್ಗೆ 4 ರೂಪಾಯಿ ಹೆಚ್ಚಳವನ್ನು ಮಾಡಲಾಗಿದೆ. ನಿನ್ನೆ 102 ರೂಪಾಯಿ 91 ಪೈಸೆ ಇದ್ದಂತಹ ಪೆಟ್ರೋಲ್ ಇವತ್ತು 106 ರೂಪಾಯಿ 21 ಪೈಸೆಗೆ ಏರಿಕೆಯಾಗಿರೋದು. ನಿನ್ನೆ 90 ರೂಪಾಯಿ 99 ಪೈಸೆ ಇದ್ದಂತಹ ಡೀಸೆಲ್ ಬೆಲೆ 94 ರೂಪಾಯಿಗೆ ಏರಿಕೆಯಾಗಿದೆ. ಬೆಂಗಳೂರಿನ HP ಪೆಟ್ರೋಲ್ ಬಂಕ್ನಲ್ಲಿ ಏರಿಕೆಯಾಗಿದೆ. ಪೆಟ್ರೋಲ್ ದರ ಈ ಮೂಲಕ ಏರಿಕೆಯಾದಂತಾಗಿದೆ. 4 ರೂಪಾಯಿನಷ್ಟು ಹೆಚ್ಚಾಗಿದೆ. ವಾಣಿಜ್ಯ ಸಿಲಿಂಡರ್ ಬಳಿಕ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿರೋದು. ಪೆಟ್ರೋಲ್ ಮತ್ತು ಡೀಸೆಲ್ 1 ಲೀಟರ್ಗೆ 4 ರೂಪಾಯಿಯಷ್ಟು ಹೆಚ್ಚು ಮಾಡಿದ್ದಾರೆ. ನಿನ್ನೆ 102 ರೂಪಾಯಿ 91 ಪೈಸೆ ಇದ್ದಂತಹ 1 ಲೀಟರ್ ಪೆಟ್ರೋಲ್ ಬೆಲೆ ಇವತ್ತು 106 ರೂಪಾಯಿಗೆ ಏರಿಕೆಯಾಗಿದೆ. 106 ರೂಪಾಯಿ 21 ಪೈಸೆಗೆ ಏರಿಕೆಯಾಗಿದೆ. ಇನ್ನು ಡೀಸೆಲ್ ಬೆಲೆ ಕೂಡ ಅಷ್ಟೇ ಏರಿಕೆಯಾಗಿದೆ. ನಿನ್ನೆ 90 ರೂಪಾಯಿ 99 ಪೈಸೆ ಇದ್ದಂತಹ ಡೀಸೆಲ್ ಬೆಲೆ 94 ರೂಪಾಯಿಗೆ ಏರಿಕೆಯಾಗಿದೆ. ಬೆಂಗಳೂರಿನ HP ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ದರ ಏರಿಕೆಯಾಗಿರೋದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಇದೀಗ ಪೆಟ್ರೋಲ್ ಬೆಲೆ 4 ರೂಪಾಯಿ ಏರಿಕೆಯಾಗಿರೋದು, ಎಲ್ಲ ಕಡೆಗಳಲ್ಲೂ ಕೂಡ ಏರಿಕೆಯಾಗಿದೆ. ಏನೇನು ಡೀಟೇಲ್ಸ್ ಇದೆ ಮುತ್ತಪ್ಪ? ಇದು ಪಂಚರಾಜ್ಯಗಳ ಚುನಾವಣೆ ಇರುವಂತಹ ಕಾರಣಕ್ಕಾಗಿ ಈ ಒಂದು ದರ ಏರಿಕೆ ಏನಿದೆ ಇದು ಸ್ವಲ್ಪ ವಿಳಂಬವಾಗಿತ್ತು. ಆದ್ರೆ ಈಗ ಚುನಾವಣೆ ಮುಗಿದ ನಂತರದಲ್ಲಿ ಈಗ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಕೂಡ ಏರಿಕೆ ಆಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ನ ದರ 4 ರೂಪಾಯಿ ಏರಿಕೆ ಆಗಿರುವಂತದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದೆ. ಜೊತೆಗೆ ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ಹಿನ್ನೆಲೆಯಲ್ಲಿ ಪ್ರತಿ ತಿಂಗಳು ಕೂಡ ಈ ಒಂದು ತೈಲ ಕಂಪನಿಗಳಿಗೆ 30,000 ಕೋಟಿಯಷ್ಟು ನಷ್ಟವನ್ನು ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಳೆದ 1 ತಿಂಗಳ ಹಿಂದೆನೆ ಈ ಒಂದು ಹೊಸ ದರ ಏನಿದೆ ಅದು ಜಾರಿಗೆ ಬರಬೇಕಾಗಿತ್ತು. ಆದ್ರೆ ಪಂಚರಾಜ್ಯಗಳ ಚುನಾವಣೆ ಇದ್ದಂತಹ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ಏರಿಕೆ ಮಾಡೋಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಇದೀಗ ಪ್ರತಿ ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ನ ದರ 4 ರೂಪಾಯಿ ಏರಿಕೆ ಆಗಿರುವಂತದ್ದು. ಇದು ಕೇವಲ HP ಪೆಟ್ರೋಲ್ ಬಂಕ್ ಅಷ್ಟೇ ಅಲ್ಲ, ಎಲ್ಲಾ ತೈಲ ಕಂಪನಿಗಳು ಕೂಡ ಈಗ ದರವನ್ನ ಏರಿಕೆ ಮಾಡಿರುವಂತದ್ದು. ನಿನ್ನೆ 102 ರೂಪಾಯಿ 96 ಪೈಸೆ ಇದ್ದಂತಹ ಪೆಟ್ರೋಲ್ ದರ ಇದೀಗ 106 ರೂಪಾಯಿ 21 ಪೈಸೆ ಆಗಿರುವಂತದ್ದು. ಅದೇ ರೀತಿಯಾಗಿ ಡೀಸೆಲ್ ದರ ಕೂಡ 90 ರೂಪಾಯಿ 99 ಪೈಸೆ ಇತ್ತು, ಅದು ಈಗ 94 ರೂಪಾಯಿ 10 ಪೈಸೆ ಆಗಿದೆ. ಇದು ಕೇವಲ 4 ರೂಪಾಯಿಗೆ ಅಷ್ಟೇ ನಿಲ್ಲುವಂತಹ ಸಾಧ್ಯತೆ ಇಲ್ಲ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ತೈಲ ಕಂಪನಿಗಳು ಪ್ರತಿ ತಿಂಗಳು 30,000 ಕೋಟಿ ರೂಪಾಯಿಯನ್ನ ನಷ್ಟವನ್ನು ಅನುಭವಿಸಿರುವಂತಹ ಕಾರಣಕ್ಕಾಗಿ ಅನಿವಾರ್ಯವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ನ ದರವನ್ನ ಏರಿಕೆ ಮಾಡಬೇಕಾಗಿದೆ. ಹೀಗಾಗಿ ಇದು ಬೆಂಗಳೂರಿನ ದರ ಆಗಿರುವಂತದ್ದು. ಬೆಂಗಳೂರು ಹೊರತುಪಡಿಸಿ ಈಗ ಬಾಗಲಕೋಟೆ ಮತ್ತೆ ಬಿಜಾಪುರ ಭಾಗದಲ್ಲಿ ಮತ್ತೊಂದು ರೂಪಾಯಿ ಕೂಡ ಏರಿಕೆ ಆಗಿರುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ದೂರ ಆಗುತ್ತೋ ಅಷ್ಟರ ದರ ಕೂಡ ಏರಿಕೆ ಆಗುವಂತಹ ಕಾರಣಕ್ಕಾಗಿ ಸದ್ಯ ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ನ ದರ 4 ರೂಪಾಯಿ ಏರಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಮಧುಕರ್, ಮುತ್ತಪ್ಪ, ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಪೆಟ್ರೋಲ್ 4 ರೂಪಾಯಿ ಏರಿಕೆಯಾಗಿದೆ. ಜೊತೆಗೆ ಪ್ರೈಮ್ ಅದು ಈಗಾಗಲೇ ಏರಿಕೆಯನ್ನು ಮಾಡ್ತಾ ಇದ್ರು. ಸೊ ಅದರ ರೇಟ್ ಕೂಡ ಹೆಚ್ಚಾಗಿದೆಯಾ ಮತ್ತೊಂದು ಬಾರಿ? ಹೌದು ಮಧುಕರ್, ಅಂದ್ರೆ ಎಲ್ಲಾ ಬಗೆಯ ಪೆಟ್ರೋಲ್ ಹಾಗೂ ಡೀಸೆಲ್ ನ ದರಗಳು ಕೂಡ ಏರಿಕೆ ಆಗಿರುವಂತ. ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಜನಸಾಮಾನ್ಯರು ಬಳಕೆ ಅಂದ್ರೆ ನಾರ್ಮಲ್ ಪೆಟ್ರೋಲ್ ಹಾಗೂ ಡೀಸೆಲ್ ನ ದರ 4 ರೂಪಾಯಿ ಏರಿಯಾಗಿದೆ. ಸಾಮಾನ್ಯ ದಿನಗಳಲ್ಲಿ ನಾರ್ಮಲ್ ಪೆಟ್ರೋಲ್ ಹಾಗೂ ಪವರ್ ಪೆಟ್ರೋಲ್ಗೆ ಸುಮಾರು 10 ರೂಪಾಯಿ ಅಂತರ ಇರ್ತಾ ಇತ್ತು. ಈಗ ಅದು ಕೂಡ ಒಂದು 10 ರೂಪಾಯಿ ಏರಿಕೆ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ಈ ಸಾಮಾನ್ಯ ಬೆಲೆಯ ದರ 4 ರೂಪಾಯಿ ಏರಿಕೆ ಆಗಿದ್ದು, ಪವರ್ ಪೆಟ್ರೋಲ್ ಏನಿದೆ ಅದು 10 ರೂಪಾಯಿ ಏರಿಕೆ ಆಗಿರುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಅದರ ಪ್ರೈಸ್ ಕೂಡ ಗೊತ್ತಾಗುತ್ತೆ. ಬೆಳಗ್ಗಿಂದಲೂ ಕೂಡ ಜನ ಪೆಟ್ರೋಲ್ ಬಂಕ್ ಗಳ ಮುಂದೆ ಕ್ಯೂ ಹೋಗಿ ಟ್ಯಾಂಕ್ ಗಳನ್ನ ಫುಲ್ ಮಾಡಿಸ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಿರುವಂತದ್ದು. ಈ ದರ ನಿನ್ನೆ ರಾತ್ರಿಯಿಂದಲೇ ಜಾರಿಗೆ ಬರ್ತಂತೇಳಿ ಜನರಿಗೆ ಗೊತ್ತಾದಂತ ಕಾರಣಕ್ಕಾಗಿ ನಿನ್ನೆನೂ ಕೂಡ ಪೆಟ್ರೋಲ್ ಬಂಕ್ ಗಳು ಕಂಪ್ಲೀಟ್ ಆಗಿ ರಶ್ ಇದಾವೆ. ಒಂದು ಕಡೆ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ನ ಅಭಾವ ಸೃಷ್ಟಿ ಆಗ್ತಾ ಇದೆ, ಮತ್ತೊಂದು ಕಡೆ ದರ ಕೂಡ ಏರಿಕೆ ಆಗ್ತಿರುವಂತದ್ದು. ಎಲ್ಲರ ಕಡೆ ಜನಸಾಮಾನ್ಯರಿಗೆ ದೊಡ್ಡ ಹೊಡೆತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈಗ ಆಯಾ ರಾಜ್ಯಗಳು ಕೂಡ ನೀರಿನ ದರ ಆಗಿರ್ಬೋದು, ಕಸದ ದರ ಆಗಿರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಗಳ
ದರ ಆಗಿರ್ಬೋದು, ಮತ್ತೆ ಜನಸಾಮಾನ್ಯ ಪ್ರತಿನಿತ್ಯ ಬಳಕೆ ಮಾಡುವಂತಹ ಏನು ಪದಾರ್ಥಗಳ ದರ ಕೂಡ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಇದೀಗ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಕೂಡ ಏರಿಕೆ ಆಗಿರೋದು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬಿದ್ದಿರೋದಂತೂ ಸತ್ಯ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ದರ ಏರಿಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು ಮಧುಕರ್. ಮುತ್ತಪ್ಪ, ಇದೀಗ ಪೆಟ್ರೋಲ್ನ ರೇಟ್ ಕೂಡ ಹೆಚ್ಚಾಗಿರೋದ್ರಿಂದಾಗಿ ಇದರ ಪರಿಣಾಮ ಬೇರೆ ಬೇರೆ ಬೆಲೆಗಳ ಮೇಲೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಬಸ್ ಆಗಿರಬಹುದು, ಸಂಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಜೊತೆಗೆ ಗೂಡ್ಸ್ಗಳಿಗೆ ಸಂಬಂಧಪಟ್ಟಂತೆ ದಿನನಿತ್ಯ ಬಳಸುವಂತ ತರಕಾರಿಗಳೆಲ್ಲದರ ದರ ಕೂಡ ಇನ್ನಷ್ಟು ಹಾಗಾದ್ರೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹೌದು ಮುಲ್ಕರ್, ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಈಗ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಗಳನ್ನ ಪೆಟ್ರೋಲ್ ಹಾಗೂ ಡೀಸೆಲ್ ನ ದರದ ಆಧಾರದ ಮೇರೆಗೆ ಎಲ್ಲರೂ ಕೂಡ ತೆಗೆದುಕೋತಾರೆ. ಸಾಮಾನ್ಯವಾಗಿ ಈಗ ನಾವು ಯಾವುದೇ ರೀತಿಯಾದಂತಹ ಒಂದು ಗೂಡ್ಸ್ ವೆಹಿಕಲ್ ಗಳನ್ನ ನಾವು ಬುಕ್ ಮಾಡೋದಾದ್ರೆ ₹100 ಇರುವಂತಹ ಜಾಗದಲ್ಲಿ ಈಗ ₹130 ಅಥವಾ ₹150 ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗ KSRTC BMTC ಗಳು ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸುತ್ತೆ ಅದು ಕೂಡ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಬಲ್ಕ್ ಅಲ್ಲಿ ಖರೀದಿ ಮಾಡುವಂತಹ ಕಂಪನಿಗಳಿಗೆ ಅಥವಾ ಬಲ್ಕ್ ಅಲ್ಲಿ ಖರೀದಿ ಮಾಡುವಂತಹ ಡೀಸೆಲ್ ಪೆಟ್ರೋಲ್ ದರ ಕೂಡ ಏರಿಕೆ ಆಗ್ತಿರುವಂತಹ ಕಾರಣಕ್ಕಾಗಿ KSRTC BMTC ದರ ಕೂಡ ಏರಿಕೆ ಆಗತ್ತಾ ಅಂತ ಕೂಡ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ತನ್ನ ನಷ್ಟವನ್ನ ಭರಿಸುವಷ್ಟು ಶಕ್ತಿ ಈಗ BMTC ಹಾಗೂ KSRTC ಬಳಿ ಇಲ್ಲ. ಹೀಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ಅನಿವಾರ್ಯವಾಗಿ ಟಿಕೆಟ್ ದರ ಕೂಡ ಏರಿಕೆ ಮಾಡುವಂತಹ ಒಂದು ಪರಿಸ್ಥಿತಿ ಈಗ ಸಾರಿಗೆ ಇಲಾಖೆಗಳಿಗೂ ಕೂಡ ಬಂದಿದ್ದಾವೆ. ಒಂದು ಕಡೆ ಈಗಾಗಲೇ ಆಟೋ ಚಾಲಕರು ಗ್ಯಾಸ್ ದರ ಏರಿಕೆ ಆಗಿದೆ, ನಮಗೆ ಆಟೋ ದರ ಕೂಡ ಏರಿಕೆ ಮಾಡಿ ಅಂತ ಹೇಳ್ತಾ ಇದ್ರು. ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲಾ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಗಳು ಕೂಡ ತನ್ನ ಒಂದು ಬಾಡಿಗೆಯನ್ನ ಹೆಚ್ಚಿಗೆ ಮಾಡ್ತಾರೆ. ಅಲ್ಲಿ ಬಾಡಿಗೆ ಹೆಚ್ಚಾದ್ರೆ ಬೇರೆ ಬೇರೆ ರೀತಿಯಾದಂತಹ ಕ್ಷೇತ್ರಗಳಿಗೂ ಕೂಡ ಇದು ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇರುವಂತದ್ದು. ಒಂದು ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಜನಸಾಮಾನ್ಯರು ಪ್ರತಿನಿತ್ಯ ಬಳಕೆ ಮಾಡುವಂತಹ ಎಲ್ಲಾ ವಸ್ತುಗಳ ಮೇಲೂ ಕೂಡ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಅದು ಮುಂದಿನ ದಿನಗಳಲ್ಲಿ ಏನು ಕ್ರಮೇಣವಾಗಿ ಅದು ಜಾರಿಗೆ ಬರುವಂತಹ ಸಾಧ್ಯತೆ ಇರುವಂತದ್ದು ಮಧುಕರ್. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.